ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಶೋಭಾ ವ್ಲಾಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ವರಮಹಾಲಕ್ಷ್ಮಿ ಪೂಜೆ ಇದೆ, ಹಾಗಾಗಿ ಸ್ವಲ್ಪ ಬೇಗನೆ ಎದ್ದಿದ್ದೆ. ಮಾರ್ನಿಂಗ್ 4 o'clockಗೆ ಎದ್ದು ಕಸ ಗುಡಿಸಿ ನೆಲ ಒರೆಸಿ ಸ್ನಾನ ಮಾಡಿಕೊಂಡು ಬಾಗಿಲಿಗೆ ನೀರು ಹಾಕೋಣ ಅಂತ ಹಾಕ್ತಾ ಇದ್ದೀನಿ. ಹಾಗೆ ನೀರು ಹಾಕಿದ ಮೇಲೆ ಬಾಗಿಲಿಗೆ ಅರಿಶಿನ ಕುಂಕುಮ ಇಡೋಣ ಅಂತ ಇಡ್ತಾ ಇದ್ದೀನಿ. ಈ ರೀತಿಯಾಗಿ ಬಾಗಿಲಿಗೆ ಅರಿಶಿನ ಹಚ್ಚೋದ್ರಿಂದ ಯಾವುದೇ ಹುಳಗಳು ಮನೆ ಒಳಗಡೆ ಬರಲ್ಲ ಅಂತ ಹೇಳಿ, ಹಾಗೆ ಲಕ್ಷ್ಮೀ ದೇವಿಗೂ ಈ ರೀತಿಯಾಗಿ ಅರಿಶಿನ ಹಚ್ಚಿ ಅರಿಶಿನ ಕುಂಕುಮ ಇಟ್ಟರೆ ಇಷ್ಟ ಆಗತ್ತೆ ಅಂತಲೂ ಹೇಳ್ತಾರೆ. ಹಾಗಾಗಿ ಈ ರೀತಿಯಾಗಿ ಅರಿಶಿನ ಹಚ್ಚಿ ಬಾಗಿಲಿಗೆ ರಂಗೋಲಿನ ಇಟ್ಟರೆ ಒಳ್ಳೆಯದು. ಹಾಗಾಗಿ ನಾನು ಈ ರೀತಿಯಾಗಿ ಬಾಗಿಲಿಗೆ ಅರಿಶಿನ ಕುಂಕುಮನ ಇಟ್ಟು ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ಸಿಂಪಲ್ ಆಗಿರುವಂಥ ರಂಗೋಲಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಬೇಗನೆ ಕೆಲಸ ಮಾಡಿ ಮುಗಿಸ್ಬಿಡೋಣ ಅಂತ ಎಲ್ಲನೂ ಬೇಗ ಮಾಡ್ಕೊಳ್ತಾ ಇದ್ದೀನಿ. ಈ ರಂಗೋಲಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನೀವು ಯಾವ ರೀತಿಯಾಗಿ ವರಮಹಾಲಕ್ಷ್ಮಿ ಪೂಜೆನ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ನಾವಂತೂ ವರಮಹಾಲಕ್ಷ್ಮಿ ಪೂಜೆನ ತುಂಬ ಸಿಂಪಲಾಗಿ ಆಚರಣೆ ಮಾಡ್ತೀವಿ. ಸೀರೆ ಏನು ಓಡಿಸಲ್ಲ, ಹಾಗೆ ಕಳಸಕ್ಕೆ ಪೂಜೆ ಮಾಡಿ ಮನೆಯಲ್ಲಿ ಏನಾದರೂ ಸ್ವೀಟ್ ಮಾಡ್ತೀನಿ ಅಷ್ಟೇ. ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕಿದಾದ್ಮೇಲೆ ದೇವ್ರ ಮನೆನ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಿನ್ನೆನೆ ಪೂಜೆ ಸಾಮಾನೆಲ್ಲ ತೊಳೆದಿಟ್ಬಿಟ್ಟಿದ್ದೆ, ಹಾಗಾಗಿ ದೇವ್ರ ಮನೆ ಕ್ಲೀನ್ ಮಾಡೋದಷ್ಟೇ ಇತ್ತು, ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ಮನೆ ಕ್ಲೀನ್ ಮಾಡಿದ ಮೇಲೆ ಸ್ವಲ್ಪ ಪೂಜೆಗೂ ರೆಡಿ ಮಾಡ್ಕೊಳ್ಳೋಣ ಅಂತ ಎಲ್ಲನೂ ಅರಿಶಿನ ಕುಂಕುಮನ ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ದೇವ್ರ ಫೋಟೋಸ್ನ ಸ್ವಲ್ಪ ಒರೆಸಿ ಅದಕ್ಕೂ ಅರಿಶಿನ ಕುಂಕುಮನ ಎಲ್ಲ ಇಟ್ಟು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಬೇಗನೆ ಪೂಜೆ ಮಾಡ್ಕೋಬಹುದು ಅಂತ ಫಸ್ಟಿಗೆ ರೆಡಿ ಮಾಡಿಬಿಟ್ಟು ಇಟ್ಬಿಡೋಣ ಅಂತ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ದೇವ್ರ ಮನೆ ಹತ್ರನೂ ಸ್ವಲ್ಪ ಚೆಂಡು ಹೂವನ್ನ ಹಾಕೋಣ ಅಂತ ಈ ರೀತಿ ಡೆಕೋರೇಷನ್ನ ಮಾಡ್ಕೊಳ್ತಾ ಇದ್ದೀನಿ. ಊರಿಂದ ತಂದಿರೋಂಥ ಹೂವನ್ನ ನಿನ್ನೆನೆ ನಾನು ಹಾರ ಮಾಡಿಟ್ಟಿದ್ದೆ. ಹಾಗೆ ಹೊರಗಡೆ ಬಾಗಿಲಿಗೂ ಕೂಡ ಹಾರನ ಹಾಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲನೂ ರೆಡಿ ಮಾಡಿಕೊಂಡು ಪೂಜೆ ಮಾಡೋದು ಅಂದರೆ ನನಗೆ ತುಂಬಾ ಇಷ್ಟ. ಹಾಗಾಗಿ ಎಲ್ಲನೂ ನಾನೇ ರೆಡಿ ಮಾಡಿಕೊಂಡೆ. ಫೈನಲಿ ಎಲ್ಲ ರೆಡಿ ಆದಮೇಲೆ ನಾವು ಪೂಜೆ ಮಾಡೋ ಅಷ್ಟರಲ್ಲಿ 5:30 ಆಗಿತ್ತು ಟೈಮು. ಪೂಜೆ ಮಾಡಿ ಮುಗಿಸ್ಬಿಡೋಣ ಅಂತ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೇಗನೆ ಪೂಜೆ ಮಾಡಿ ಮುಗಿಸ್ಬಿಡೋಣ ಅಂತ ಬೇಗನೆ ಎದ್ದಿದ್ದೆ ಅಂತ ಹೇಳಿದೆ ಅಲ್ವಾ, ಹಾಗಾಗಿ ಬೇಗ ಪೂಜೆ ಮಾಡಿ ಮುಗಿಸ್ಬಿಡೋಣ ಅಂತ ಪೂಜೆ ಮಾಡ್ತಾ ಇದ್ದೀನಿ. ಈ ರೀತಿ ಪೂಜೆ ಮಾಡೋದ್ರಿಂದ ಏನೋ ಒಂಥರ ಸಮಾಧಾನ ಆಗಿಬಿಡತ್ತೆ ನನಗೆ. ಮೊದಲಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬೇಕಿದ್ದರೆ ಅಡುಗೆ ಮಾಡೋಣ ಅಂತ ಮೊದಲಿಗೆ ಪೂಜೆನ ಮುಗಿಸ್ಕೊಂಡೆ. ಪೂಜೆ ಎಲ್ಲ ಆದಮೇಲೆ ತಿಂಡಿ ಏನು ಮಾಡೋಣ ಅಂತ ನೈವೇದ್ಯಕ್ಕೆ ಹೇಗೋ ಒಬ್ಬಟ್ಟು ಮಾಡ್ತಿದ್ದೆ, ಅದನ್ನೇ ಈ ಟೈಮಿಗೂ ಅದನ್ನು ರೆಡಿ ಆಗುತ್ತೆ ಅಂತ ಒಬ್ಬಟ್ಟನ್ನ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಪಾತ್ರೆಗೆ 3 ಕಪ್ ಆಗುವಷ್ಟು ನೀರನ್ನು ಬಿಸಿ ಆಗ್ಲಿಕ್ಕೆ ಇಟ್ಟು 1 ಕಪ್ ಆಗುವಷ್ಟು ತೊಗರಿಬೇಳೆನ ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ನಂತರ ಪಾನಕ ರೆಡಿ ಮಾಡ್ಕೊಳ್ಳೋಣ. 2 ಕಪ್ ಮೈದಾ ಹಿಟ್ಟು, ಅರ್ಧ ಕಪ್ ಚಿರೋಟಿ ರವೆ, ಅರಿಶಿನ ಸ್ವಲ್ಪ ಹಾಕಿ ಕಲಸಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಬೇಳೆ ಬೇಯೋ ಅಷ್ಟರಲ್ಲಿ ಪಾನಕನೂ ಕೂಡ ಸ್ವಲ್ಪ ಸಾಫ್ಟ್ ಆಗಿ ನೆಂದಿರತ್ತೆ ಅಂತ ಮೊದಲಿಗೆ ಪಾನಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ಕಲಸಿದಾದ್ಮೇಲೆ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಕಲಿಸ್ಕೊಂಡು ಸ್ವಲ್ಪ ಹೊತ್ತು ನೆನೆಯಕ್ಕೆ ಇಡಬೇಕು. ನಂತರ ಬೇಳೆನೂ ಕೂಡ ಬೆಂದಿತ್ತು, ಹಾಗಾಗಿ ಇದನ್ನು ಕೂಡ ಸಪ್ರೇಟಾಗಿ ಮಾಡ್ಕೊಳ್ಳೋಣ ಅಂತ ಬೇಳೆ ನೀರನ್ನು ಸಪ್ರೇಟಾಗಿ ತಗೊಳ್ತಾ ಇದ್ದೀನಿ. ನೀರೆಲ್ಲ ಬೆಸ್ತಿದ ಮೇಲೆ 1 ಕಪ್ ಆಗುವಷ್ಟು ನಾನು ಬೆಲ್ಲನ ತೊಗೊಂಡಿದ್ದೀನಿ. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಸೋಂಪು ಮತ್ತು ಶುಂಠಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ತಣ್ಣಗಾಗಲಿ ಇಟ್ಟಿದ್ದೀನಿ. ನಂತರ ಕಟ್ಟಿನ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಒಂದು ಪ್ಯಾನ್ಗೆ 5ರಿಂದ 6 ಮೆಣಸಿನ್ಕಾಯಿನ ಹಾಕಿ ಹುರಿದು ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಕೊಬ್ಬರಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಕಾಳುಮೆಣಸು, ಗಸಗಸೆ, ಸ್ವಲ್ಪ ಜೀರಿಗೆ ಹಾಕಿ ಟೊಮಾಟೊ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಸಾಫ್ಟಾಗಿ ಫ್ರೈ ಮಾಡಿಕೊಂಡು ಕೊನೆಯಲ್ಲಿ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕು. ನಂತರ ನಾನು ಹೂರಣನ ಮಾಡ್ಕೊಳ್ಳೋಣ ಅಂತ ಗ್ರೈಂಡ್ ಮಾಡಿಕೊಂಡೆ. ಅದೇ ಜಾರ್ಗೆ ಕಟ್ಟಿನ ಸಾಂಬಾರಿಗೆ ರೆಡಿ ಮಾಡ್ಕೊಂಡಿದ್ನಲ್ಲ ಮಸಾಲೆನ ಗ್ರೈಂಡ್ ಮಾಡಿಕೊಂಡು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪೌಡರ್, ಅರಿಶಿನ, ಉಪ್ಪು ಮತ್ತು ಹುಣಸೆ ಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಸಾಂಬಾರನ್ನ ಬೇಯಲಿಕ್ಕೆ ಇಟ್ಟಿದ್ದೀನಿ.
ನಂತರ ಪಲ್ಯ ಮಾಡ್ಕೊಳ್ಳೋಣ ಅಂತ ಪಲ್ಯಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೈಟೇ ಕಡಲೆಕಾಳನ್ನು ನೆನೆಸಿ ಇಟ್ಟಿದ್ದೆ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು ಮತ್ತು ಒಂದು ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಸಾಫ್ಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಆದಮೇಲೆ ಟೊಮಾಟೊ, ಉಪ್ಪು ಹಾಕಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಕಟ್ಟಿನ ಸಾಂಬಾರಿಗೆ ರುಬ್ಬಿರುವಂಥ ಮಸಾಲೆನ ಸ್ವಲ್ಪ ಎತ್ತಿಟ್ಕೊಂಡಿದೆ, ಅದನ್ನು ಕೂಡ ಹಾಕಿ ಖಾರದ ಪುಡಿ, ಅರಿಶಿನ, ಧನಿಯಾ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿಕೊಂಡು ಕಡಲೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ 2-3 ವಿಸಿಲ್ ಬರೆಸ್ಕೊಂಡ್ರೆ ಕಡಲೆಕಾಳಿನ ಪಲ್ಯ ರೆಡಿ ಆಗುತ್ತೆ. ಹಾಗೆ ಸೈಡಿಗೆ ರೈಸ್ ಆಗಲಿಕ್ಕೆ ಇಟ್ಟಿದೆ. ರೈಸು ಕೂಡ ಆಗಿದೆ. ಈಗ ಕಟ್ಟಿನ ಸಾಂಬಾರಿಗೆ ಸ್ವಲ್ಪ ಒಗ್ಗರಣೆ ಕೊಡೋಣ ಅಂತ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ನಂತರ ಒಬ್ಬಟ್ಟು ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಕೋಸಂಬರಿ ಮಾಡಲೇಬೇಕಲ್ವ, ಒಬ್ಬಟ್ಟು ಜೊತೆ ಕೋಸಂಬರಿ ತಿಂದ್ರೇ ಚೆನ್ನಾಗಿರುತ್ತೆ ಅಲ್ವ. ಹಾಗಾಗಿ ಕೋಸಂಬರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1 ಕ್ಯಾರೆಟು ಹಾಗೆ 1 ಸೌತೆಕಾಯಿನ ಸಣ್ಣದಾಗಿ ತುರಿದುಕೊಂಡಿದ್ದೀನಿ. ಹಾಗೆ 1 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ದಾಳಂಬ್ರಿ ಹಣ್ಣನ್ನು ಸುಲಿದು ಹಾಕ್ಕೊಂಡಿದ್ದೀನಿ. ಹಾಗೆ ಮನೆಯಲ್ಲಿ ಮಾವಿನ ಹಣ್ಣಿತ್ತು, ಅದರದ್ದು ಸೀಕರಣೆ ಮಾಡ್ಕೊಳ್ಳೋಣ ಅಂತ ಸೀಕರಣೆನ ಮಾಡ್ಕೊಳ್ತಾ ಇದ್ದೀನಿ. ಈ ಒಬ್ಬಟ್ಟು ಜೊತೆ ಸೀಕರಣೆ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಒಂದು ಮ್ಯಾಂಗೋ ಪಲ್ಪ್ನ ತೆಗೆದು ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಸ್ವಲ್ಪ ಸಕ್ಕರೆ ಸೇರಿಸಿ ಕಲಸಿ ಇಟ್ಟರೆ ಮ್ಯಾಂಗೋ ಸೀಕರಣೆ ರೆಡಿ ಆಗಿಬಿಡುತ್ತೆ. ನಂತರ ಒಬ್ಬಟ್ಟು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಹಿಟ್ಟನ್ನು ಉಂಡೆ ಥರ ಮಾಡಿಕೊಂಡು ಸ್ವಲ್ಪ ತಟ್ಬಿಟ್ಟು ಅದಕ್ಕೆ ಹೂರಣನ ಹಾಕ್ಕೊಂಡು ಈ ರೀತಿಯಾಗಿ ಮಡಚಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ನೀಟಾಗಿ ತಟ್ಕೊಂಡ್ರೆ ಒಬ್ಬಟ್ಟು ರೆಡಿ ಆಗಿಬಿಡತ್ತೆ. ತುಂಬಾ ಈಸಿ ಒಬ್ಬಟ್ಟು ಮಾಡೋದು. ಇದ್ರ ಮೇಲೆ ಒಂದು ವೈಟ್ ಕಲರ್ ಪೇಪರ್ ಕೂಡ ಹಾಕಿ ತಟ್ಕೋಬಹುದು, ಬಟ್ ನಾನು ಹಾಗೆ ಕೈಯಿಂದನೇ ತಟ್ಕೊಳ್ಳೋಣ ಅಂತ ತಟ್ಕೊಳ್ತಾ ಇದ್ದೀನಿ. ಹೊಸದಾಗಿ ಟ್ರೈ ಮಾಡೋರು ಮೇಲ್ಗಡೆ ವೈಟ್ ಕಲರ್ ಪೇಪರ್ ಹಾಕಿ ಅದರಿಂದನೂ ಕೂಡ ಮಾಡ್ಕೋಬೋದು. ಇಲ್ಲಾಂದರೆ ಈ ರೀತಿಯಾಗಿ ಕೈಯಿಂದನೂ ಕೂಡ ತಟ್ಟಿ ಕೂಡ ಮಾಡ್ಕೋಬಹುದು. ಒಬ್ಬಟ್ಟು ಕೂಡ ರೆಡಿ ಆಯಿತು. ಇಷ್ಟೆಲ್ಲ ಅಡುಗೆ ಮಾಡಿ ಮುಗಿಸೋ ಅಷ್ಟರಲ್ಲಿ ಅಲ್ಲೇ ತಿಂಡಿ ಟೈಮ್ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಬೇಗನೆ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವ ರೀತಿ ಹಬ್ಬದ ಅಡುಗೆನ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಲ್ ಅಂತ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ ಹಾಗೆ ನಮ್ಮ ಮನೆ ಹತ್ರ ಈವ್ನಿಂಗ್ ಅರಿಶಿನ ಕುಂಕುಮ ಕರೆದಿದ್ರು, ಅರಿಶಿನ ಕುಂಕುಮ ತೊಗೊಂಡು ಬರೋಣ ಅಂತ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.